ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಇಲ್ಲ ಅಳಕ್ಕಿಲ್ಲ, ಪ್ರೀತಿ ಗೆಲ್ಲಿ ಸೋಲ್ಲಿ ನಮ್ಮ ಬಾರು ಖುಷಿಗೋಸ್ಕರ ನಾನು ನಗ್ತೀನಿ. ಮಾವ ಎಲ್ಲಿ ಹೋದ್ರು? ಮಾವ ಮಾವ ಆರು ಮಾವ ಎಲ್ಲ ಹೋಗಿದ್ದೆ? ಅದು ಅಲ್ಲಿ ಹೋಗ್ಲಿ ಬಿಡು. ಸಿದ್ಧಾರ್ಥಿನ ಹತ್ರ ಮಾತಾಡ್ಬೇಕು ಅಂತಿದ್ರು. ಸಿದ್ಧಾರ್ಥ್, ನನ್ನ ಹತ್ರ ಹೇಳಿದ್ದೀನ, ಮಾವನ ಹತ್ರನೂ ಹೇಳು. ಶಿವು ಸರ್, ನಮ್ಮ ಲವ್ಗೋಸ್ಕರ ನೀವು ತಗೊಳ್ತಿರೋ ರಿಸ್ಕ್ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ನಾನು ಈಗಲೂ ನೆಮ್ಮದಿಯಾಗಿದ್ದೀನಿ ಅಂದರೆ ಅದು ನಿಮ್ಮಿಂದ. ನೀವಿದ್ದೀರಾ ಅನ್ನೋ ಧೈರ್ಯದಲ್ಲೇ ನಾನು ಪಾರು ಬಗ್ಗೆ ತುಂಬ ತಲೆ ಕೆಡಿಸ್ಕೋತಿಲ್ಲ. ಈಗಲೂ ನೀವಿದ್ದೀರಾ ಅನ್ನೋ ನಂಬಿಕೆ ಮೇಲೆ ನಾನು ನಮ್ಮ ಹುಡುಗಿನ ಮನೆಗೆ ಕಳಿಸ್ಕೊಡ್ತಿದ್ದೀನಿ. ನೀವೇ ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಆ್ಯಂಡ್ ಈ ಮದುವೆನೂ ನೀವೇ ನಿಲ್ಲಿಸ್ಬೇಕು. ಈ ಕ್ಷಣ ಯಾರನ್ನಾರು ನಾನು ನಂಬ್ತಿದ್ದೀನಿ, ಡಿಪೆಂಡ್ ಆಗಿದ್ದೀನಿ ಅಂದರೆ ಅದು ನೀವು ಮಾತ್ರ. ಮರಿಬೇಡಿ, ನಾನೇನು ಬರ್ತೀನಿ. ಮಾವ ಮಾವ, ನಮ್ಮ ಹುಡ್ಗ ಹೆಂಗಿದ್ದಾನೆ? ಸಿದ್ಧಾರ್ಥ್ ಅಂದ್ರೆ ನನಗೆ ಪ್ರಾಣ ಮಾವ. ಅವ್ರನ್ನ ತುಂಬಾ ಪ್ರೀತಿಸ್ತೀನಿ. ಯಾಕೆ ಗೊತ್ತಾ? ಅವ್ರು ಎಜುಕೇಟೆಡ್, ಎಲ್ಲ ತಿಳ್ಕೊಂಡಿದ್ದಾರೆ. ಹಾಗೆ ಡಾಕ್ಟ್ರು ಕೂಡ. ನಾನು ಡಾಕ್ಟ್ರ್ ಆಗಿರೋದ್ರಿಂದ ತನ್ನ ಆಸೆ ಕನ್ಸುಗಳನ್ನೆಲ್ಲನೂ ಅರ್ಥ ಮಾಡ್ಕೋತಾರೆ. ತಿಟಪಾರು, ಇಂಥ ಒಳ್ಳೆ ಹುಡುಗ ಸಿಕ್ಕಿರುವಾಗ ಹಿಂಗೆ ಬೇರೆ ಯಾರು ಇಷ್ಟ ಆಗಕ್ಕಿಲ್ಲ. ಆದರೆ ನಾವಿಬ್ರು ಒಂದಾಗಬೇಕು ಅಂತಂದ್ರೆ ನೀನು ಇರಲೇಬೇಕು ಮಾವ. ನೀನು ಅದೇನು ಮಾಡ್ತೀವನೋ ನಂಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮಿಬ್ರು ಮದುವೆನ ನೀನೇ ಮಾಡಿಸ್ಬೇಕು ಮಾವ. ನೀನೇ ಹೇಳ್ತಿದ್ದಲ್ಲ ಮಾವ, ಇಷ್ಟ ಆಗದಿರೋರ ಜೊತೆ ಮದುವೆ ಆದರೆ ಜೀವನ ಚೆನ್ನಾಗಿರಲ್ಲ ಅಂತ. ಆ ಸೋಮೇಗೌಡನೇನಾದರೂ ನನ್ನ ಮದುವೆ ಆದರೆ ನಾನಂತೂ ಬದುಕಿರಲ್ಲ ಮಾವ. ನನ್ನ ಜೀವನ ಜೀವ ಎರಡು ನಿನ್ನ ಕೈಯಲ್ಲೇ ಇದೆ ಮಾವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.